ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಯಾವ ಗನಂದಾರಿ ಕೆಲಸ ಮಾಡಿದೀನಿ ಅಂತ ನಂಗೆ ದೃಷ್ಟಿ ತೆಗಿತೀರಿ ಮಗ. ಅವ ಇದು ನಿನ್ಗೆ ಸಾಮಾನ್ಯ, ಆದ್ರೆ ನೀನ್ ಹೋರಾಡಿರೋ ರೀತಿ ಅಸಾಮಾನ್ಯ. ಅವ್ವ, ಅಸಾಧ್ಯ ಆಗಿರೋದನ್ನ ನೀವು ಸಾಧ್ಯ ಮಾಡಿ ತೋರಿಸಿದ್ದೀರಾ. 100 ಕಿಲೋಮೀಟರ್ ನಡ್ಕೊಂಡು ಹೋಗಿ ಘಟಾನುಘಟಿಗಳನ್ನ ಎದುರಿಸಿ ಜಯ ಸಾಧಿಸೋದು ಅಂದ್ರೆ ಏನ್ ಸಾಮಾನ್ಯದ ಮಾತಾ ಪುಟ್ಟಮ್ಮಿ? ನೀವು ಶುರು ಹಚ್ಕೊಳ್ಳಿ. ನೀವು ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಸಾಚಿ ಕಣ್ಣು, ಯಾರ ಕಣ್ಣು ನಮ್ಮವ್ವಂಗ್ ತಾಕ್ತೇ ಇರ್ಲಿ. ಅವ್ವ 3 ಸಲ ಹೋಗಿ. ಅವ್ವ ಹಾದಿ ಕಣ್ಣು, ಬೀದಿ ಕಣ್ಣು, ಅಧಿಕಾರಿಗಳ ಕಣ್ಣು, ಯಾರ ಕಣ್ಣು ನಮ್ಮ ಅವನ ಮೇಲೆ ಬೀಳ್ದಲೇ ಇರ್ಲಿ. ಅವ್ವ ಅವ ನಿನ್ ಮ್ಯಾಕೆ ಯಾರ್ಯಾರ ಕಣ್ ಬಿದ್ದೋದೋ ಅವ್ರ ಕಣ್ಣೆಲ್ಲ ಈ ಕಡ್ಡಿ ಉರ್ದಂಗ್ ಉರ್ದೋಗ್ಲಿ. ಇದೆಲ್ಲ ಯಾಕೆ? ಅವ ನೀನ್ ಸುಮ್ಕೆ ಇರವ. ಅಯ್ಯೋ ದ್ಯಾವ್ರೆ, ನನ್ನ ಮಕ್ಕಳು ಏನೋ ನಾನು ದೊಡ್ಡ ಯುದ್ಧ ಗೆದ್ದು ಬಂದಿದ್ದೀನಿ ಅನ್ನೋಂಗ್ ಮಾಡ್ತಾವ್ರೆ. ದಿಟ್ಟವಾಗ್ಲೂ ನೀನ್ ಯುದ್ಧನ ಗೆದ್ದು ಬಂದಿದ್ದೆ ಪುಟ್ಟ. ನಿನ್ನನ್ ತೋಳ್ಳ ನಾನು ಬಿಟ್ಟೋದ್ನಲ್ಲ, ನಾನು ಎಂತ ಪಾಪಿ ಇರ್ಬೇಕು. ಅವ್ವ ನಿನ್ನಿಂದ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ ಗೊತ್ತಾ? ಹೌದವ್ವ, ಕೈ ಕಟ್ಟಿ ಕೂತಿದ್ದವರೆಲ್ಲ ನಿಮ್ ಹೋರಾಟ ನೋಡಿ ಮೈ ಕೊಡವಿ ನಿಂತಿದಾರವ್ವ. ದ್ಯಾವಿಪುರದ ಪುಟ್ಟಕ್ಕ ಈಗ ಇಡೀ ದೇಶಕ್ಕೆ ಮಾದರಿ ಆಗೋ ಪುಟ್ಟಕ್ಕ ನನ್ನವ್ವ. ಅಯ್ಯೋಯ್ಯೋಯ್ಯೋಯ್ಯೋ ಸಾಕು ಸುಮ್ಕಿರವ್ವ. ಅದೆಷ್ಟು ದೃಷ್ಟಿ ತೆಗಿಯೋದು, ಅದೆಷ್ಟು ಹೊಗಳೋದು. ಅಯ್ಯೋ ನೀವು ಹಿಂಗ್ ಹೊಗಳಿ ಪುಟ್ಟಕ್ಕನ ಮಾಡಲ್ಲ, ದೃಷ್ಟಿ ಬೊಟ್ಟಕ್ಕನ ಮಾಡ್ಬಿಡ್ತೀರ. ಸುಮ್ಕಿರಿ. ಪುಟ್ಟಮ್ಮಿ, ಈಗ ಆಗಿರೋದ್ರಲ್ಲಿ ಏನೋ ಕಡಿಮೆ ಆಯ್ತೈತೆ ಅನ್ಸ್ತಾ ಇದೆಯಲ್ಲ. ನೀನ್ ಮಾಡಿರೋ ಸಾಧನೆಗೆ ಇದು ಕಡಿಮೆನೆ, ಇನ್ನೂ ಏನೋ ಬೇಕಲ್ಲ. ಯೋನಿ ಹೇಳ್ತಿದ್ಯಯ್ಯ? ಒಂದ್ ನಿಮಿಷ ಬಂದೇ ಇರಿ. ಏನಪ್ಪಯ್ಯ ಇದು? ನಮ್ ಪುಟ್ಟಮ್ಮಿಗಾಗಿರೋ ದೃಷ್ಟಿಗೆ ಇದು ನಮ್ಮ ಮನೆ ಕಟ್ಟಬೇಕು, ಆವಲೆ ಎಲ್ಲ ಪರಿಹಾರ ಆಗೋದು. ಕಟ್ಬಿಟ್ಟು ಬರ್ತಿದ್ದೆ ಪುಟ್ಟಕ್ಕ. ದೃಷ್ಟಿ ಹೋಯ್ತು ಅನ್ಕೊಂಡ್ರೆ ವಾಕರ್ಸ್ಕೊಂಡ್ಬಿಡ್ತಲ್ಲಪ್ಪ. ಗಫಲಣ್ಣ ಸಂದಕ್ಕಿದೆಯೋ? ಏ ಕೂತ್ಕೊ ಪುಟ್ಟಕ್ಕ, ಕೂತ್ಕೊ. ಹೂವಾ ಗೊಟ್ಕಿತಿ ಕಣವ ನೀನು. ನನ್ನ ಗೆಳತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತದೆ. ನಂಜವ್ವ, ಅದು ಎಮ್ಮೆ ಅಲ್ಲ, ಹೆಮ್ಮೆ. ಓ ಕಳ್ತಾಳು. ಸರಿ ಕಣವ, ತಿದ್ಕೊಂತೀನಿ. ನಾನು ಅದನ್ನೇ ಹೇಳ್ತಿದ್ದು. ಗೋಪಾಲಯ್ಯ, ನೀನ್ ಹೆಂಡ್ರಿಗಾಗಿರೋ ದೃಷ್ಟಿಗೆ ಈಟಾಗ್ಲ ಗೋಬೆ ಕಟ್ಟದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.